ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಯಾರಾಗ್ತಾರೆ ಶಾವಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನಪ್ಪ ಎಲ್ಲ ಪಾರ್ಟಿಸಿಪೆಂಟ್ಸ್ ಬಂದಿದ್ದೀರಾ? ಬನ್ರಯ್ಯ, ಮುಂದೆ ಬನ್ರಯ್ಯ. ಅಲ್ಲೇ ನಿಂತ್ಕೊಳ್ಳಪ್ಪ, ಅಲ್ಲೇ ನಿಂತ್ಕೊಳ್ಳಿ. ಏನ್ರಯ್ಯ, ಕೌನ್ ಬನೇಗಾ ಕರೋಡ್ಪತಿ ನೋಡಿದೀರಾ? ಎಲ್ಲ ಅದೇ ರೂಲ್ಸು, ಅದೇ ಮ್ಯೂಸಿಕ್. ಏನಪ್ಪ, ಮೊದಲನೇ ಕಾರ್ಯಕ್ರಮ ಫಾಸ್ಟೆಸ್ಟ್ ಫಿಂಗರ್ ಗೊತ್ತಾ? ಶುರು ಮಾಡೋಣ. ಶುರು ಮಾಡಿ. ಫಾಸ್ಟೆಸ್ಟ್ ಫಿಂಗರ್. ಏನಯ್ಯ ನಿನ್ನ ಹೆಸರು? ಬಹಳ ಸುತ್ತ ಗೆದ್ದಿದ್ಯಾ ಬಾಪ. ಸರ್ ಒಂದ್ ನಿಮಿಷ. ಏನಯ್ಯ? ಅವರು ಕೈ ಎತ್ತಿದ್ದು ಪ್ರಶ್ನೆ ಕೇಳಕ್ಕೆ ಹೆಂಗೋಗಿಲ್ಲ ಕಣಯ್ಯ, ಕೂತ್ಕೊಂಡ್ ಕಾರ್ಯಕ್ರಮ ನೋಡ್ರಿ ಬಾಪ. ನೀನು ಇದು ಮೋಸ ಇದು. ಮೋಸ ಆಗಿ ಸಲ ಕೂತ್ಕೊಳ್ರಯ್ಯ. ನಿಮ್ ಶಾವಿಗೆನೇ ಬೇಡ, ಬಾರಯ್ಯ ಕೂತ್ಕೊ, ಆಟ ಆಡೋಣ. ಚೇರ್ ಅನ್ಕೊ ಕೂತ್ಕೊಳ್ಳಯ್ಯ. ಏನ್ ಈ ತರ ಕುರ್ಚಿ ಹಾಕ್ಬಿಟ್ಟಿದ್ದೀರಾ? ಏನಪ್ಪ ಮ್ಯೂಸಿಕ್ ಗೀಸಿಕ್ ಹಾಕ್ತಾರೋ ಇಲ್ವೋ? ನೋಡಿ ನಮ್ಮೊಂದಿಗಿದ್ದಾರೆ. ನಿನ್ನ ಹೆಸಳಪ್ಪ ಮರ್ತೋಗುತ್ತೆ. ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಫಾಸ್ಟೆಸ್ಟ್ ಫಿಂಗರ್ ಅಲ್ಲಿ ಗೆದ್ದಿದ್ದಾರೆ. ಇದೇನ್ ಈ ತರ ಕುರ್ಚಿ ಹಾಕಿದ್ದೀರಾ? ಏನಾಗಿದೆಯಾ? ಕೆಬಿಸಿಲಿ ಎಂತ ಒಳ್ಳೆ ಕುರ್ಚಿ ಇರುತ್ತೆ. ಏನಯ್ಯ ನೀನ್ ಹಿಂಗ್ ಮಾತಾಡ್ತೀಯ? ಕೌನ್ ಬನೇಗಾ ಕರೋಡ್ಪತಿ ನೋಡಿದೀಯಾ? ಹಾ ನೋಡಿದ್ದೀನಲ್ಲ, ಅದೇ ಅಮಿತಾಬ್ ಬಚ್ಚನ್ ಎಷ್ಟು ಉದ್ದ ಇದ್ದಾರೆ. ಅವ್ರ ಸಮಕ್ಕೆ ನಾವು ಕೂತ್ಕೊಳಕ್ಕಾಗತ್ತಾ? ಇದಕ್ಕೆ ಚಿಕ್ಕ ಚೇರ್ ಇಟ್ಕೊಂಡಿದೀವಿ, ನಾವ್ ಅಷ್ಟು ಹೈಟ್ ಇಲ್ಲ. ಏನಪ್ಪ ಕಾರ್ಯಕ್ರಮ ಶುರು ಮಾಡ್ಬೋದಾ? ಶುರು ಮಾಡಿ. ನಿನ್ ಜೊತೆ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಇವತ್ತು ಆಟೋ ಡ್ರೈವರ್ ಬಂದಿದ್ದ, ಇಲ್ಲೇ ಎಲ್ಲೋ ಇದ್ದ. ಕೂತ್ಕೊಳ್ಳಪ್ಪ, ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಬರ್ತಾರೆ. ಬೇಗ ಕಾರ್ಯಕ್ರಮ ಮುಗಿಸ್ಕೊಟ್ರೆ ಎಲ್ಲರೂ ಹೆಂಡತಿ ಮಕ್ಕಳು ಸ್ನೇಹಿತರು ಕರ್ಕೊಂಡ್ ಬರ್ತಾರೆ. ನೀನೇನಯ್ಯ ಆಟೋ ಡ್ರೈವರ್ ಜೊತೆ ಬಂದಿದೀಯಾ? ಅಲ್ಲ, ಅವ್ನು ಒಬ್ನೇ ಬಂದಿದ್ದು, ಮನೆ ಹತ್ರ ಇದ್ದಾನೆ. ಏನಪ್ಪ ವೇಟಿಂಗ್ ಚಾರ್ಜ್ ಕೇಳ್ತಾನಿಲ್ಲ. ನಿನ್ನ ಹೆಸರು? ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ನೀವೇನ್ ಮಾಡ್ಕೊಂಡಿದ್ದೀರಾ? ಅದೊಂದ್ ದೊಡ್ಡ ಕತೆ ಬಿಡಿ, ಮೊದಲು ಪ್ರಶ್ನೆ ಕೇಳಿ ಕಾರ್ಯಕ್ರಮ ಮುಗಿಸೋಣ. ಆಯ್ತು ಬಿಡಪ್ಪ, ನಮಗೂ ಟೈಮ್ ಇಲ್ಲ. ಈಗ ಏನಪ್ಪ ರಾಜು, ಮ್ಯೂಸಿಕ್ ಆನ್ ಮಾಡ್ತಾರ? ಗಮನ ಇಟ್ಟು ಕೇಳಿ. ಮೊದಲನೇ ಪ್ರಶ್ನೆ. ಪ್ರೈಸ್ ಬಗ್ಗೆ ಹೇಳಲೇ ಇಲ್ವಲ್ಲ, ಏನಿದೆ ಹೇಳೋಣ ಇರ್ರಿ. ಪಾಪ ಏನೇ ರಾಜು, ಹೇಳ್ಬಿಡ ಅವ್ರಿಗೆ. ಏನ್ ಬೇಕಾಯ್ತು ನಿಮ್ಗೆ? ಅಲ್ಲ ಇದೆ ನೋಡ್ರಿ, ಈಗ ಮೊದಲನೇ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರೆ 1 kg ಶಾವಿಗೆ ಪಟ್ನ ಉಚಿತ. ಎರಡನೇ ಪ್ರಶ್ನೆ ಕರೆಕ್ಟ್ ಆಗಿ ಹೇಳಿದ್ರೆ 5 kg ಶಾವಿಗೆ ಪಟ್ನ ಉಚಿತ. 5 ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರೆ 10 kg ಶಾವಿಗೆ ಪಟ್ನ ಉಚಿತ. ಮತ್ತೊಂದು ಮೈದಾ ಹಿಟ್ಟು ಫ್ರೀ, ಖಾಲಿಯಾಗಿದೆ. ಈಗ ಹುಣ್ಸೆಹಣ್ಣು ಕೊಡ್ತೀವಿ ಬಿಡಿ. ಆಯ್ತು ಕೊಡಿ. 10 ಪ್ರಶ್ನೆಗೆ ಉತ್ತರ ಇರ್ರಿ. 10 ಪ್ರಶ್ನೆಗೆ ನೀವು ಉತ್ತರ ಕರೆಕ್ಟ್ ಆಗಿ ಹೇಳಿದ್ರೆ 50 kg ಶಾವಿಗೆ ಪಟ್ನ ಉಚಿತ. 1 ಸೌಟು, 1 ಜಾಲ್ರ ಮತ್ತು 1 ಬಾಂಡ್ಲಿ ಫ್ರೀ. ಅರ್ಥ ಆಯ್ತಾನಪ್ಪ? ಇನ್ನೊಂದ್ಸತಿ ಹೇಳ್ಬೇಕಾ? ಬೇಡ ತಾನೆ? ಇಲ್ಲ ಬೇಡ. ಒಂದೇ ಒಂದು ಡೌಟ್, ಈ 50 kg ಇಲ್ಲೇ ಕೊಡ್ತೀರಾ ಹೋಮ್ ಡೆಲಿವರಿನ? ಇಲ್ಲ ಕೊಡ್ತೀನಪ್ಪ, ಸರಿಯಾಗಿ ಉತ್ತರ ಮಾಡಿದ್ರೆ ಸಾಕು. ಏನಪ್ಪ ಮ್ಯೂಸಿಕ್ ಹಾಕ್ಸ್ತೀಯ ತಿರ್ಗಾ? ಮ್ಯೂಸಿಕ್ ಎಲ್ಲ ಅದೇ ತರ ಇದೆ. ಎಲ್ಲ ಅದೇ ಕಣಯ್ಯ. ನೋಡಯ್ಯ, ಮೊದಲನೇ ಪ್ರಶ್ನೆ ಸರಿಯಾಗಿ ಗಮನ ಇಟ್ಟು ಕೇಳಬೇಕು. ಅಲ್ಲ, ಇಲ್ಲಿ ಸ್ಕ್ರೀನು ಏನು ಇಲ್ವಾ? ಇಲ್ಲಿ ಏನಿಲ್ಲ ಕಣಯ್ಯ, ಮೊದಲನೇ ಸತಿ ಕಾರ್ಯಕ್ರಮ ಶುರು ಮಾಡಿದೀವಿ. ಸರಿಯಾಗಿ ಗಮನ ಇಟ್ಟು ಪ್ರಶ್ನೆ ಕೇಳಪ್ಪ ನೀನು. ಮೊದಲನೇ ಪ್ರಶ್ನೆ, ಇದಕ್ಕೆ ಮ್ಯೂಸಿಕ್ ಇರುತ್ತಾನೆ. ಈ ಕೆಳಕಂಡ ವಸ್ತುಗಳು ಯಾವುದು ಶಾವಿಗೆಗೆ ಸಂಬಂಧಪಟ್ಟಿಲ್ಲ? ಆಪ್ಷನ್ ಎ ಕಷ್ಟ ಇರುತ್ತಾ? ಬ್ಯಾಂಬಿನೋ, ಬಿ ಅನಿಲ್, ಸಿ ಮ್ಯಾಗಿ, ಡಿ ನಿರ್ಮಾ ವಾಷಿಂಗ್ ಪೌಡರ್. ನೋಡಪ್ಪ, 3 ಆಪ್ಷನ್ ಕೊಡ್ತೀನಿ. 1 ಫೋನ್ ಆಫ್ ಫ್ರೆಂಡ್, ನಿಮ್ ಸ್ನೇಹಿತರು ಕರೆ ಮಾಡಬಹುದು. 2ನೇದು ಈಜಂತ ಕೇಳ್ಬೋದು. 3ನೇದು ರಾಜೀನಾಮೆ ಅಂದ್ರೆ ಕ್ವಿಟ್ ಮಾಡಬಹುದು. ಯಾಕೆ ಕನ್ಫ್ಯೂಸ್ ಆಗಿದೆ ಸ್ವಲ್ಪ ಕ್ವಶನ್? ಪ್ರಶ್ನೆ ಹಾಗಿರುತ್ತೆ ಕಣಯ್ಯ.
ಸಹಾಯ ತಗೋಬೋದಾ? ಖಂಡಿತ ತಗೊಳಪ್ಪ. ಈ ಫೋನ್ ನಂಬರ್ಗೆ ಒಂದು ಫೋನ್ ಮಾಡಿ. ಏನಪ್ಪ ರಾಜು, ಫೋನ್ ವರ್ಕ್ ಆಗ್ತಿದೆ ತಾನೆ? ಫೋನ್ ಮಾಡಪ್ಪ. ಹಲೋ ಹಲೋ, ನಮಸ್ಕಾರಮ್ಮ. ನಾನು ಪ್ರಣಯ ರಾಜ ಶ್ರೀನಾಥ್ ಮಾತಾಡ್ತಾ ಇದ್ದೀನಿ. ಯಾರು? ಯಾರಾಗ್ತಾರೆ ಶಾವಿಗೆಪತಿ ಕಾರ್ಯಕ್ರಮದಿಂದ? ಯಾರು ಆ ದಿನಸಿ ಅಂಗಡಿ ಅವನ? ಹಾಗೆ ಅನ್ಕೊಳ್ಳಮ್ಮ. ನೋಡಮ್ಮ, ನಿನ್ನ ಯಜಮಾನ ಇಲ್ಲೇ ಕೂತಿದ್ದಾರೆ. ಅವ್ರು ಕೂತ್ಕೊಂಡು ಏನ್ ಮಾಡ್ತಿದ್ರಿ? ಒಂದ್ ಪ್ರಶ್ನೆ ಕೇಳಿದೀವಿ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸಹಾಯ ಮಾಡಮ್ಮ. ಮಾತಾಡಯ್ಯ ನಿನ್ ಹೆಂಡತಿ ಜೊತೆ. ಹಲೋ ಹಲೋ ರೀ, ಅದೆಲ್ಲ ಹಾಳಾಗಿ ಹೋಗಿದ್ದೀರಾ? ಏ! ಎಷ್ಟೊತ್ತಾಯ್ತು? ಬಡ್ಕಬೇಡ ಕಣೆ. ಬೆಳಿಗ್ಗೆ ತಿಂಡಿಗೆ ಶಾವ್ಗೆ ಪೊಟ್ನ ತರ್ತೀನಿ ಅಂತ ಎದ್ದೋದವರು ಇಷ್ಟೊತ್ತಾರು ಮನೆಗೆ ಬಂದಿಲ್ಲ. ನಿಮ್ಗೆ ಹೆಂಡತಿ ಮಕ್ಳು ಇದಾರೆ ಅಂತ ಗೊತ್ತಿದ್ಯಾ ಇಲ್ವಾ? ಏ ಕಿರ್ಚ್ಕೋಬೇಡ, ಸ್ವಲ್ಪ ಕೇಳಿಸ್ಕೊಳೆ. ನಿಮ್ಗೆ ಆ ಹಾಳಾದ ಶೆಟ್ಟಿ ಅಂಗಡಿ ಒಂದ್ ಸಿಕ್ಬಿಟ್ರೆ ಮನೆ ಮಠ ಎಲ್ಲ ಮರ್ತೋಗ್ತೀರಾ. ಬನ್ನಿ ಮನೆಗೆ ಮಾಡ್ತೀನಿ. ಇಲ್ಲವೇ, ಅವನು ಬೆಳಗ್ಗೆ ಆ ಶೆಟ್ಟಿ ಅಂಗಡಿ ಹತ್ರ ಹೋಗೋಣ ಅನ್ಕಂಡೆ. ಹಾ, ಅವನಿಗೆ ಹಳೆ ಬಾಕಿನೇ ಕೊಟ್ಟಿಲ್ಲ. ಅವನು ಹೋದ್ರೆ ಮಕ್ಕಕ್ಕೆ ಕೂಗಿತಾನೆ. ಇಲ್ಲಿ ಯಾವ್ದೋ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅದು ಕೌನ್ ಮನೆಗೆ ಹಾಕರೋ ಪ್ರತಿ ನೋಡಿದ್ಯಲ್ಲ, ಅಲ್ಲಿ ಹೋಗೇನ್ರಿ ಮಾಡ್ತಿದ್ದೀರಾ ನೀವು? ಏ ಕೇಳಿಸ್ಕೊಳೆ, ಕಿರ್ಚ್ಕೋಬೇಡ. ಹಾ ಹೇಳಿ. ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದೊಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದ್ರೆ ಶಾವಿಗೆ ಪಟ್ನ ಕೊಡ್ತಾರಂತೆ. ಹೌದಾ? ಉಚಿತ ಅಂತೆ. ಫ್ರೀನಾ? ಹ್ಞೂ, ಪುಕ್ಸಟ್ಟೆ. ಏನಯ್ಯ ಪುಕ್ಸಾಟೆ ಅಂತ ನೀನು? ಅದಕ್ಕೆ ಬೇಗ ತಗೊಂಬರೋಣ ಅಂತ ಇಲ್ಲೇ ಬಂದ್ಬಿಟ್ಟೆ. ಏನಯ್ಯ ನೀನು? ಕಾಲಕ್ಕೆ ಸಮಯನ ಆಗೋಯ್ತು. ಕೊಟ್ಟಿದ್ 30 ಸೆಕೆಂಡಲ್ಲಿ ಬರೀ ಸಂಸಾರದ ವಿಷಯ ಮಾತಾಡ್ತಾ ಇದೀಯ. ಪ್ರಶ್ನೆಗೆ ಉತ್ತರನೇ ಕೇಳಿಲ್ಲಯ್ಯ ನೀನು. ಅದು ಮೊಬೈಲಲ್ಲಿ ಕರೆನ್ಸಿ ಆಗೋಗಿತ್ತು. ನನ್ನ ಹೆಂಡತಿ ಹೇಳ್ಬಿಡೋಣ ಅಂತ ಇನ್ನು ಮನೆಗೆ ಹೋದ್ರೆ ಉಗಿತಾಳೆ. ಬುದ್ಧಿವಂತ ಕಣಯ್ಯ ನೀನು. ಈಗ್ಲಾದ್ರೂ ಉತ್ತರ ಹೇಳ್ತೀಯೋ ಇಲ್ವೋ? ಆಯ್ತು ತಗೊಳ್ಳಿ ಡಿ. ಗ್ಯಾರಂಟಿನ? ಪ್ರಶ್ನೆ ಖಚಿತವಾಗಿ ಉತ್ತರ ಗೊತ್ತು ತಾನೆ? ಊಹೇನ ಅಥವಾ ಸುಮ್ಮನೆ ಹೇಳ್ತಾ ಇದೀಯಾ? ನೀವೇ ಹಾಕಿದಿರಲ್ಲ ವಾಷಿಂಗ್ ಪೌಡ್ರು ಅಂತ, ಇನ್ನು ಊಹೆ ಮಾಡೋದೇನಿದೆ ಅಲ್ಲಿ? ಲಾಕ್ ಮಾಡೋಣ? ಅಯ್ಯೋ ಮಾಡಿ. ಲಾಕ್ ಮಾಡಪ್ಪ. ಲಾಕಿಕ್ ಏನಿಲ್ಲ, ಹೇಳಪ್ಪ. ಉತ್ತರ ಸರಿ ಇದೆ. ಚಪ್ಪಾಳೆ ತಟ್ರ ಯಾರಾದ್ರೂ? ಪಾಪ ಸರಿಯಾಗಿ ಉತ್ತರ ಹೇಳಿದ್ದಾರೆ. ಶಾವಿಗೆ ಪಟ್ನ ಕೊಡ್ತೀರಾ ಈಗಲೇ? ಕೊಡ್ತೀನಿ ಕಣಯ್ಯ. ಶಾವಿಗೆ ಪ್ಯಾಕೆಟ್ ಅಂತ ಕೊಡಪ್ಪ ಒಂದು ಪ್ಯಾಕೆಟು. 2ನೇ ಪ್ರಶ್ನೆ ಮುಗಿಸ್ಬಿಡ್ತೀವಿ. ನೋಡಯ್ಯ, ಬಹಳ ಚೆನ್ನಾಗಿ ಆಡ್ತಾ ಇದೀಯ. ಈಗ 2ನೇ ಪಜ್ಜೆ. ಮ್ಯೂಸಿಕ್ ಹಾಕ್ರಯ್ಯ. ಕ್ವಿಟ್ಟು. ಏನಯ್ಯ ಏನು ಮ್ಯೂಸಿಕ್ ಶುರು ಮಾಡ್ತಿದ್ದಂಗೆ ಕ್ವಿಟ್ ಅಂತ ಇದೆಯಾ? ನೋಡಪ್ಪ, 25 kg ಗೆಲ್ಬಹುದು. ಶಾವಿಗೆ ಯಾರಿಗುಂಟು ಯಾರಿಗಿಲ್ಲ. 50 kg ತಗೊಂಡೋದ್ರೆ 25 kg ತಗೊಂಡೋದ್ರೆ ವಾಸನೆ ಬಂದ್ಬಿಡುತ್ತೆ ಮನೇಲಿ. ದಿನಾ ಶಾವಿಗೆ ಉಪ್ಪಿಟ್ಟು ತಿನ್ನಕ್ ನನಗೇನಾಗಿದ್ಯಾ? ಏನಯ್ಯ? 1 kg ಸಾಕು, ಕೊಟ್ಟು ಕಳ್ಸಿ, ಎದ್ದೋಗ್ತೇನೆ. ಕೂತ್ಕೊಳ್ಳಯ್ಯ. 5 kg ನಾದ್ರು ತಗೊಂಡೋಗು. ನಾ ಏನ್ರ ಮಾಡ್ಲ 5 kg ತಗೊಂಡು? ಉಗಿತಾಳ ಅಷ್ಟೇ ಅವಳು. ಹೋಗ್ಲಿಲ್ಲ ಅಂದ್ರೆ ಈ ಮನೆಗೆ ತಿಂಡಿ ಗಿಂಡಿ ಏನು ಇಲ್ಲ ಇನ್ನು. ಏ ರಾಜು, ಕೊಟ್ ಕಳ್ಸಯ್ಯ ಶಾವಿಗೆ ಪ್ಯಾಕೆಟ್. ಏನಪ್ಪ, ಬೇರೆ ಏನೋ ಪಾರ್ಟಿಸಿಪೆಂಟ್ಸ್ ಬಂದಿದಾರಾ? ಯಾರಿಲ್ಲ ಅಷ್ಟೇ. ಯಾಕೆ ಯಾರು ಬಂದಿಲ್ಲ? ಯಾರು ಶಾವಿಗೆ ಪ್ಯಾಕೆಟ್ ಇಲ್ಲ, ಕ್ಲೋಸ್ ಮಾಡಿ. ಮ್ಯೂಸಿಕ್ ಹಾಕಯ್ಯ, ಕ್ಲೋಸ್ ಮಾಡ್ತೀವಿ ಕಾರ್ಯಕ್ರಮನ. ಮ್ಯೂಸಿಕ್